ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮನೋಜ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ವ್ಲಾಗೆ ಮಾಡ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಆಷಾಢ ಕೂಡ ಶುರುವಾಗ್ತಾ ಇದೆ. ಆಷಾಢ ಮಾಸದಲ್ಲಿ ನಾರ್ಮಲಾಗಿ ದೇವಿ ಪೂಜೆ ಮಾಡೋದ್ರಿಂದ ಅಂದರೆ ಚಾಮುಂಡೇಶ್ವರಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಮಾರಮ್ಮ ದೇವತೆಗಳಾಗಿರ್ಬೋದು, ಮಹಾಕಾಳಿ ಆಗಿರ್ಬೋದು, ಈ ಥರ ದೇವಿ ಪೂಜೆಗಳು ಅಥವಾ ಶಕ್ತಿ ದೇವಿಗಳ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋವಂಥ ಎಲ್ಲ ಕಾರ್ಯಗಳು ನೆರವೇರ್ತವೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತೆ ಅಂತ ಹೇಳ್ತಾರೆ. ನಾನು ಯೂಶ್ವಲಿ ಆಷಾಢ ಮಾಸ ಅಂದರೆ ನಿಂಬೆಹಣ್ಣಿನ ದೀಪ ಹಚ್ತೀನಿ ನಮ್ಮೂರ ಗ್ರಾಮ ದೇವತೆಗೆ. ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮಂಗಳವಾರ ಆಗಿರೋದ್ರಿಂದ ಮತ್ತು ಅಮಾವಾಸ್ಯೆ ಜೊತೆಗೆ ಆಷಾಢ ಕೂಡ ಶುರುವಾಗ್ತಾ ಇದೆ. ಈ ಎಲ್ಲ ರೀಸನ್ನಿಂದ ನಿನ್ನೆ ನೈಟ್ ಮಲಗಿದ್ದು 2:30-3 ಗಂಟೆ ಆದ್ರೂ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆನ್ ಟೈಮ್ಗೆ ಅಂದರೆ 10 ಗಂಟೆ ಅಷ್ಟೊತ್ತಿಗೆ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂದ್ಬಿಟ್ಟು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡೆ. ನಾನು ಅಮಾವಾಸ್ಯೆ ದಿನ ನಾರ್ಮಲಾಗೆ ಯಾವುದೇ ಥರದ ಮನೆಗೆ ದೃಷ್ಟಿ ಬೀಳಬಾರ್ದು ಅಂದ್ಬಿಟ್ಟು ಒಂದು ನಿಂಬೆಹಣ್ಣ ಕೊಯ್ದುಬಿಟ್ಟು ಈ ಥರ ಅರಿಶಿನ ಮತ್ತು ಕುಂಕುಮ ಇಟ್ಬಿಟ್ಟು ಹೊಸ್ಲಿಗೆ ಇಟ್ಟು ಪೂಜೆ ಮಾಡ್ತೀವಿ. ಇದರಿಂದ ನಮ್ಮ ಮನೆಗೆ ಯಾವುದೇ ಥರದ ಕಣ್ಣಾಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು ಮನೆ ಮೇಲೆ ಬೀಳೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ತೀನಿ. ನೆಕ್ಸ್ಟು ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ತುಪ್ಪದ ಬತ್ತಿಗಳು ಮತ್ತು ಒಂದು ನಿಂಬೆಹಣ್ಣು, ಹೂವು ಇಷ್ಟನ್ನು ರೆಡಿ ಮಾಡಿಕೊಂಡು ನಾನು ದೇವಸ್ಥಾನದ ಕಡೆ ಹೊರಟೆ. ಆ್ಯಕ್ಚುಲಿ ಇವತ್ತು ದೇವಸ್ಥಾನದಲ್ಲಿ ಐನೋರು ಬಂದಿರಲಿಲ್ಲ. ನಾನೇ ಮೊದಲೇ ಹೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಅಂಗಡಿಯವ್ರ ಹತ್ರ ಕೀ ಇತ್ತು, ಓಪನ್ ಮಾಡಿಬಿಟ್ಟು ಬಂದಿದ್ದೆ. ನೀವು ನೋಡ್ಬೋದು ನಾನು ಯಾವ ಥರ ನಿಂಬೆಹಣ್ಣು ದೀಪಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ತುಪ್ಪದ ದೀಪ ಹಚ್ಚಿ ಹೂದಿಂದ ಅದನ್ನು ಡೆಕೋರೇಷನ್ ಮಾಡಿ ನಾನು ನಿಂಬೆಹಣ್ಣು ದೀಪ ಬೆಳಗ್ತೀನಿ ಮಾರಮ್ಮ ದೇವಿಗೆ. ಈ ನಿಂಬೆಹಣ್ಣು ದೀಪ ಇಟ್ಕೊಂಡು ದೇವಸ್ಥಾನದ 3 ಪ್ರದಕ್ಷಿಣೆ ಬಂದೆ. ಅದಾದಮೇಲೆ ಈ ತಾಯಿಗೆ ಈ ನಿಂಬೆಹಣ್ಣು ದೀಪದಿಂದ ಆರತಿ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ಸಮಾಧಾನ ನೆಮ್ಮದಿ ಸಿಗುತ್ತೆ ಅಂದರೆ ಅದು ಹೇಳ್ಕೊಳೋದಕ್ಕೆ ಆಗೋದಿಲ್ಲ. ಹಾಗೆ ಪಕ್ಕದಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಅದು ಆಲ್ರೆಡಿ ಐನೋರು ಬಂದು ಪೂಜೆ ಮುಗಿಸಿ ಹೋಗಿದ್ರು. ಹೊರಗಡೆಯಿಂದನೇ ದೇವರಿಗೆ ಒಂದು ಕೈ ಮುಗಿದು ನಮ್ಮ ಬೇಡಿಕೆಗಳನ್ನ ಅವನ ಹತ್ರ ಹೇಳ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲನೂ ಅವ್ರ ಹತ್ರ ಶೇರ್ ಮಾಡಿಕೊಂಡು ಒಂದು 3 ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಟೆ. ಪಕ್ಕದಲ್ಲಿನೇ ನಮ್ಮೂರ ಆಂಜನೇಯನ ದೇವಸ್ಥಾನ ಇದೆ. ಇದು ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಈ ಏರಿಯಾದಲ್ಲಿ. ಸೊ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಹೋದೆ. ಇನ್ನೂ ಜನ ಇದ್ದರು. ಒಂದಿನ ಸಪ್ರೇಟಾಗಿ ನಾನು ನಿಮಗೆ ಈ ದೇವಸ್ಥಾನನ ತೋರಿಸ್ತೀನಿ ಒಂದು ವ್ಲಾಗಲ್ಲಿ. ಬಿಕಾಸ್ ತುಂಬ ಚೆನ್ನಾಗಿದೆ. ಹೊರಗಡೆ ಆಗಿರ್ಬೋದು, ದೇವಸ್ಥಾನದ ಒಳಗಡೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಂಗಳಾರತಿ ತೀರ್ಥ ಪ್ರಸಾದನ ತೊಗೊಂಡು ನಾನು ಮನೆಗೆ ಬಂದೆ. ಅದಾದಮೇಲೆ ಅಮ್ಮ ಫೋನ್ ಮಾಡಿ ಬಾ ಇಲ್ಲಿ ಸ್ವಲ್ಪ ದೀಪ ಹಚ್ಬಿಡು ಅಂತ ಹೇಳಿದ್ರು. ಸೊ ಅಮ್ಮನ ಮನೆಗೆ ಹೋಗಿ ಅಲ್ಲಿ ದೀಪ ಹಚ್ಚಿ ಅಲ್ಲೇ ಅಮ್ಮ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮಾಡಿದರು. ಊಟ ಮಾಡಿಕೊಂಡೆ. ಅದಾದಮೇಲೆ ಆಫೀಸಿಗೆ ರೆಡಿ ಆಗಬೇಕಿತ್ತು ಮತ್ತು ಗೆಟಪ್ ಚೇಂಜ್. ಇವತ್ತು ಆಫೀಸಲ್ಲಿ ನಮ್ಮ ಕಂಪನಿ CEO ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮದು ಡ್ರೆಸ್ ಕೋಡ್ ಬಂದುಬಿಟ್ಟು ವೆಸ್ಟರ್ನ್ ಫಾರ್ಮಲ್ ಡ್ರೆಸ್ಸೇ ಬರಬೇಕು ಅಂತ ಹೇಳಿದರು. ಹಾಗಾಗಿ ನಾನಿವತ್ತು ಸ್ಕರ್ಟ್ ಮತ್ತು ಶರ್ಟ್ ಹಾಕ್ಕೊಂಡು ಆಫೀಸಿಗೆ ರೆಡಿ ಆಗಿಬಿಟ್ಟು ಹೊರಟೆ. ಒಂದೇ ದಿನದಲ್ಲಿ ಎಷ್ಟು ಗೆಟಪ್ ಚೇಂಜ್ ಮಾಡಿದ್ದೀನಿ ನೋಡಿ. ನಾರ್ಮಲಾಗಿ ನಾನು ಡೇ ಫುಲ್ ಬ್ಯುಸಿನೇ ಇರ್ತೀನಿ. ಸೊ ಹಂಗಾಗಿ ನಾನು ಕ್ಯಾಬಲ್ಲಿ ಆಲ್ಮೋಸ್ಟ್ 1.5 ಅವರ್ ಟ್ರಾವೆಲ್ ಮಾಡೋದ್ರಿಂದ ಆ ಟ್ರಾವೆಲಿಂಗ್ ಟೈಮ್ನ ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿ ನಾನು ಸ್ವಲ್ಪ ರೀಚಾರ್ಜ್ ಮಾಡ್ಕೋತೀನಿ. ಸೊ ಆಫೀಸಿಗೆ ರೀಚ್ ಆದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಫ್ಲವರ್ಸಲ್ಲಿ ಅಂತ. ತುಂಬ ಚೆನ್ನಾಗಿತ್ತು. ಸೊ ಬಂದಿದ್ದ ತಕ್ಷಣ ಎಂಟ್ರೆನ್ಸಲ್ಲೇ ಈ ಥರ ನೋಡಿಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ಆಫೀಸಿಗೆ ಹೋಗಿ ಒಳಗಡೆ ಲಾಗಿನ್ ಆಗಿ ಮತ್ತೆ ಕೆಲಸ ಮಾಡೋದಕ್ಕೆ ಕೂತ್ಕೊಂಡೆ. ಇವತ್ತು ನಮ್ಮ ಕಂಪನಿ CEO ಬರ್ತಾ ಇರೋದ್ರಿಂದ ಸೊ ಆಲ್ಮೋಸ್ಟ್ 1-2 ಅವರ್ಸ್ ಬಂದುಬಿಟ್ಟು ಸ್ವಲ್ಪ ಅವ್ರು ವೆಲ್ಕಮಿಂಗ್ ಆಗಿರ್ಬೋದು ಮತ್ತು ಅವ್ರದ್ದು ಫ್ಲೋರ್ ವಿಸಿಟ್ಸ್ ಆಗಿರ್ಬೋದು, ನಮ್ಮ ಟೀಮ್ಗಳ ಹತ್ರ ಎಲ್ಲ ಬಂದು ಅವ್ರು ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡೋದಿದ್ರಿಂದ
ಸೊ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂದ್ಬಿಟ್ಟು ನಾನು ಬಂದಿದ್ದ ತಕ್ಷಣವೇ ಎಲ್ಲೂ ಅಂದರೆ ಬ್ರೇಕ್ ಆಗಲಿ ಕಾಫಿ ಟೀ ಏನಕ್ಕೂ ಹೋಗಲಿಲ್ಲ. ನಾರ್ಮಲಾಗಿ ಬಂದಿದ್ದ ತಕ್ಷಣ ಒಂದು ಕಾಫಿ ಟೀ ಬ್ರೇಕ್ ಅಂತ, ಕಾಫಿ ಟೀ ಕುಡಿಲಿಲ್ಲ ಅಂದ್ರೂ ಕಾಫಿ ಟೀ ಬ್ರೇಕಿಗಂತ ಒಂದು 5 ಮಿನಿಟ್ಸ್ ಹೋಗಿ ಬರ್ತೀನಿ. ಬಟ್ ಇವತ್ತು ಆ ಥರ ಏನೂ ಮಾಡಲಿಲ್ಲ. ಸೊ ಬೇಗ ಬೇಗ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಚೀಫ್ ಗೆಸ್ಟ್ ಅಂದರೆ ನಮ್ಮ ಕಂಪನಿ CEO ಅವ್ರ ಜೊತೆ ಇನ್ನೂ ಸ್ವಲ್ಪ ಜನ ಬಂದಿದ್ದರು. ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಂಡ್ವಿ. ನಾವು ಹೆಂಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂದರೆ ಅವರೆಲ್ಲ ಬಂದಿದ್ದು US-ಇಂದ. ಸೊ ನಮ್ಮ ಟ್ರೆಡಿಷನ್ಸ್ನ ಅವರಿಗೆ ತೋರಿಸ್ಬೇಕಲ್ಲ, ಹಂಗಾಗಿ ಶಾಲ್ ಹಾಕಿ ಪೇಟ ಇಟ್ಟು ಮತ್ತು ಕುಂಕುಮ ಅರಿಶಿನ ಇದೆಲ್ಲ ಕೊಟ್ಟು ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಅವರು ಕೂಡ ತುಂಬ ಖುಷಿಪಟ್ಟರು. ಸೊ ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮಾಡಿರಲಿಲ್ಲ, ಮನೆಯಿಂದಲೇ ಮೊಸರನ್ನ ತೊಗೊಂಬಂದಿದ್ದೆ ಕಲಿಸ್ಕೊಂಡು. ಸೊ ಮೊಸರನ್ನ ತಿಂದು ಅದಾದಮೇಲೆ ಸ್ವಲ್ಪ ಫೋಟೋಶೂಟ್ ಕಡೆ ಗಮನ ಹರಿಸಿದ್ವಿ. ಎಲ್ಲರೂ ಫಾರ್ಮಲ್ಸಲ್ಲಿ ಬಂದಿದ್ವಲ್ಲ, ಸೊ ಹಂಗಾಗಿ ಆಫ್ಕೋರ್ಸ್ ಏನಾದರೂ ಒಂದು ಸ್ಪೆಷಲ್ ಡ್ರೆಸ್ಸಸ್ಸು ಇಲ್ಲ ಸ್ಪೆಷಲ್ ಇವೆಂಟ್ ಇದೆ ಅಂದರೆ ಹೆಣ್ಮಕ್ಳಿಗೆ ಫೋಟೋಶೂಟ್ ಅನ್ನೋದೇ ಒಂದು ಸೆಷನ್ ಆಗಿರುತ್ತೆ. ಸೊ ನಾನು ಕೂಡ ಫ್ರೆಂಡ್ಸ್ ಜೊತೆ ಈ ಥರ ಫೋಟೋಶೂಟಿಗೆ ಈಚೆ ಬಂದ್ವಿ. ನನ್ನ ಫ್ರೆಂಡು ಫೋಟೋ ತೆಗಿತಾಯಿದ್ರೆ ಇನ್ನೊಬ್ಳು ಬಂದುಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ಲು. ಅವಳ ಹತ್ರನೂ ವೀಡಿಯೋ ಪ್ಲಸ್ ಫೋಟೋಸ್ 2 ತೆಗೆಸ್ಕೊಂಡು ಗ್ರೂಪ್ ಫೋಟೋ ಆಗಿರ್ಬೋದು ಮತ್ತು ಸಿಂಗಲ್ ಪಿಕ್ಸ್ ಆಗಿರ್ಬೋದು, ಈ ಥರ ಎಲ್ಲ ಥರ ಫೋಟೋಗಳ್ನ ಎಲ್ಲ ಫೋಸಲ್ಲಿ ಕೊಟ್ಕೊಂಡು ನಾವು ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಯಾವ್ಯಾವ ಥರ ಫೋಟೋಸ್ ಬಂದಿದೆ ಅಂತ ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸಕ್ಕೆ ಕೂತ್ಕೊಂಡ್ವಿ. ಕೆಲಸ ಎಲ್ಲ ಮುಗಿಸಿ 12 ಗಂಟೆ ಆಯಿತು ಲಾಗೌಟ್ ಟೈಮು. ಸೊ ನಾವೆಲ್ಲ ಲಾಗೌಟ್ ಆಗಿ ಕ್ಯಾಬ್ ಏರಿಯಾಗೆ ಅಂದರೆ ಪಾರ್ಕಿಂಗ್ ಏರಿಯಾಗೆ ಹೊರಟು. ನೋಡ್ಬೋದು ಇವತ್ತು ಕ್ರೌಡ್ ತುಂಬ ಇತ್ತು. ಸೊ ಪಾರ್ಕಿಂಗ್ ಏರಿಯಾ ತುಂಬ ಜನನೇ ಇದ್ದರು. ನನ್ನ ಕ್ಯಾಬ್ ಯಾವುದು ಅಂತ ಹುಡುಕಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಬಿಕಾಸ್ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಕ್ಯಾಬ್ಗಳು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನನ್ನ ಕ್ಯಾಬ್ ಹುಡುಕಿ ನಾನು ಹತ್ಕೊಂಡು ಮನೆ ಕಡೆ ಹೊರಟೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.